ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. 2026 ಮಾರ್ಚ್ 3ನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಚಂದ್ರಗ್ರಹಣ. ಲಕ್ಷ ಕೋಟಿ ಕೊಟ್ಟರೂ ಕೂಡ ಈ ರಾಶಿಯವರ ಅದೃಷ್ಟವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಬರೋಬ್ಬರಿ 750 ವರ್ಷಗಳ ನಂತರ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಈ ಸಂದರ್ಭ ಮಾರ್ಚ್ 3ರಂದು ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತದೆ. ಸಂಪೂರ್ಣವಾಗಿ ಅದೃಷ್ಟವನ್ನು ಯಾರಿಂದಲೂ ಕೂಡ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಈ ರಾಶಿ ಚಕ್ರದವರ ಪ್ರತಿಯೊಂದು ಕೆಲಸವೂ ಕೂಡ ವಿಶೇಷವಾಗಿ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಈ ಗ್ರಹಣ ಸಾಮಾನ್ಯವಾದದ್ದಲ್ಲ. ಗ್ರಹಣ ಎಂದಾಕ್ಷಣ ಅನೇಕರು ಏನೋ ಒಂದು ಅನಾಹುತ ಸಂಭವಿಸುತ್ತದೆ, ಕಷ್ಟಗಳು ಬರುತ್ತದೆ ಎಂದು ಭಯಪಡುತ್ತಾರೆ. ಆದರೆ ಅದು ವಾಸ್ತವವಲ್ಲ. ಖಂಡಿತವಾಗಿ ಗ್ರಹಗಳು ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣ ಎಂದರೆ ಒಂದು ಹಳೆಯ ಅಧ್ಯಾಯ ಮುಗಿದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವಂತಹ ವಿಶೇಷವಾದ ಸಮಯದ ಸಂಕೇತವಾಗಿರುತ್ತೆ. ನಮ್ಮ ಜೀವನದಲ್ಲಿ ಸಂಗ್ರಹವಾಗಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಬದಲಾವಣೆಯತ್ತ ಕೊಂಡೊಯ್ಯುವಂತಹ ಒಂದು ಶಕ್ತಿಶಾಲಿ ಪ್ರಕ್ರಿಯೆಯನ್ನು ಗ್ರಹಣ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಈ ಬಾರಿ ಬರುತ್ತಿರುವಂತಹ ಚಂದ್ರಗ್ರಹಣ ನಮ್ಮೊಳಗಿನ ಕೆಟ್ಟದ್ದನ್ನು ಒಳ್ಳೆಯದಾಗಿ ಪರಿವರ್ತಿಸುತ್ತದೆ. ಪ್ರಮುಖವಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಈ ಗ್ರಹಣ ಒಂದು ದೊಡ್ಡ ಅದೃಷ್ಟವನ್ನು ಹೊತ್ತು ತರುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ಈಗಷ್ಟೇ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ ಮುಗಿದಿತ್ತು. ಈಗ ಚಂದ್ರಗ್ರಹಣ ಪ್ರಾರಂಭವಾಗ್ತಾ ಇರೋದ್ರಿಂದ ಈ ಮಧ್ಯಕಾಲವನ್ನು ಅತ್ಯಂತ ಶುಭ ಹಾಗೂ ವಿಶೇಷ ಅಂತ ಪರಿಗಣಿಸಲಾಗುತ್ತೆ. ಅದೇ ರೀತಿ ಸ್ವಲ್ಪ ಕೆಡುಕಾಗುವಂತಹ ಸಾಧ್ಯತೆ ಇರೋದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತೆ. ಈ ರಾಶಿಯವರಿಗೆ ಗ್ರಹಣಗಳ ನಂತರ ಅದ್ಭುತ ಯೋಗಗಳು ಬರುತ್ತದೆ. ಒಟ್ಟಾರೆಯಾಗಿ ಇಷ್ಟು ದಿನ ಅನುಭವಿಸಿದಂತಹ ಕಷ್ಟಗಳು, ಆರ್ಥಿಕ ತೊಂದರೆಗಳು, ಸಾಲಬಾಧೆಗಳು ದೂರವಾಗಿ ಐಶ್ವರ್ಯವು ಹೆಚ್ಚಾಗುತ್ತದೆ. ಈ ರಾಶಿ ಚಕ್ರದ ಜನರು ಗ್ರಹಣವನ್ನು ಒಂದು ಗಂಡಾಂತರವೆಂದು ಭಾವಿಸದೆ ಪ್ರತಿಯೊಂದು ತಮ್ಮ ಅಭಿವೃದ್ಧಿಗೆ ಬಂದಿರತಕ್ಕಂತಹ ಒಂದು ಉತ್ತಮವಾದ ಅವಕಾಶ ಎಂದು ಭಾವಿಸಬೇಕಾಗುತ್ತೆ. ಗ್ರಹಣದ ನಂತರ ಇವರ ಜಾತಕದಲ್ಲಿ ಇರ್ತಕ್ಕಂತಹ ದೋಷಗಳು ನಿವಾರಣೆಯಾಗುತ್ತವೆ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಎಂಬಂತೆ ರಾಜಯೋಗ ಪ್ರಾರಂಭವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅತ್ಯುತ್ತಮ ಲಾಭ ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವಂತಹ ಸಾಧ್ಯತೆ. ಆದ್ದರಿಂದ ಭಯ ಮತ್ತು ಆತಂಕಗಳನ್ನು ಬಿಟ್ಟು ಸಕಾರಾತ್ಮಕವಾದ ದೃಷ್ಟಿಕೋನದಿಂದ ಇದ್ದರೆ ಖಂಡಿತವಾಗಿ ಗ್ರಹಣವು ನಿಮ್ಮ ಜೀವನವನ್ನು ತಿರುವುಗೊಳಿಸೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. 650 ವರ್ಷಗಳ ನಂತರ ಈ ರಾಶಿ ಚಕ್ರದವರಿಗೆ ಅಂತ್ಯವಿಲ್ಲದ ಅದೃಷ್ಟವನ್ನು ತಂದುಕೊಡುತ್ತದೆ. ಇದು ಕೇವಲ ಒಂದು ಅಂತ್ಯವಲ್ಲ, ನಿಮ್ಮ ಯಶಸ್ಸಿಗೆ ಒಂದು ಹೊಸ ಆರಂಭ ಎಂದು ನೆನಪಿಡಬೇಕು. ಈ ಚಂದ್ರಗ್ರಹಣದಿಂದ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ. ಬಂದಂತಹ ಕಷ್ಟಗಳನ್ನು ನಿವಾರಿಸುವಂತಹ ವಿಶೇಷವಾದ ಮಾರ್ಗ ಸೂಚಿಸ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ಎಲ್ಲ ಕಷ್ಟಗಳಿಂದ ಮುಕ್ತಿ ಬರುವಂತೆ, ವಿಶೇಷವಾದ ಅನುಗ್ರಹ ಸಿಗುವಂತೆ ಆಶೀರ್ವಾದ ಮಾಡುತ್ತದೆ. ಗುರುಗ್ರಹದ ಸಂಪೂರ್ಣವಾದ ಅನುಗ್ರಹ ಈ ಗ್ರಹಣದ ನಂತರ ನಿಮ್ಮ ಬಾಳನ್ನ ಬೆಳಕು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅತ್ಯಂತ ವಿವರವಾಗಿ ಈ ಗ್ರಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗ ಮಾತ್ರ ನಾವು ತಿಳಿಸುವಂತಹ ಮಾಹಿತಿಯನ್ನು ಅನುಸರಿಸೋಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಪರಿಹಾರ ಮಾರ್ಗವನ್ನು ಕೂಡ ತಿಳಿಸಲಾಗುತ್ತೆ. ಈ ಸೂಚನೆಗಳು ನಿಮ್ಮ ಜೀವನಕ್ಕೆ ದಿಕ್ಸೂಚಿಯಂತೆ ಕೆಲಸ ಮಾಡುತ್ತದೆ. ಖಂಡಿತವಾಗಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಂ ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಖಂಡಿತವಾಗಿ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ನಿಮ್ಮ ಮುಂದಿನ ಜೀವನದ ಹಲವಾರು ವರ್ಷಗಳವರೆಗೂ ಕೂಡ ಭದ್ರವಾದ ಬುನಾದಿ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 2026 ಮಾರ್ಚ್ 3ರಂದು ಸಂಭವಿಸುವಂತಹ ಚಂದ್ರಗ್ರಹಣ ಒಂದು ವಿಶಿಷ್ಟ ಗ್ರಹಣ. ಇದು ಪಾಲ್ಗುಣ ಪೂರ್ಣಿಮಾ ಎಂದು ಹೋಳಿ ಹುಣ್ಣಿಮೆ ಎಂದು ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವರು ಪೂರ್ವ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ಒಟ್ಟಾರೆಯಾಗಿ ಇದರ ಪ್ರಭಾವ ವಿಶ್ವದಾದ್ಯಂತ ಇರುತ್ತದೆ. ಸಾಮಾನ್ಯವಾಗಿ ಹೋಳಿ ಎಂದರೆ ಬಣ್ಣಗಳ ಹಬ್ಬ. ಖಂಡಿತವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಉತ್ಸಾಹದಿಂದ ಬಣ್ಣಗಳನ್ನು ಹಂಚಿಕೊಂಡು ಹಾಡುವುದು. ಈ ಸಂದರ್ಭದಲ್ಲಿ ಖಂಡಿತ ಈ ಬಾರಿ ಬರ್ತಿರ್ತಕ್ಕಂತಹ ಹುಣ್ಣಿಮೆಯ ಜೊತೆಗೆ ಗ್ರಹಣವು ಬಂದಿರೋದ್ರಿಂದ ಖಂಡಿತ ಈ ಬಣ್ಣಗಳನ್ನು ಹಚ್ಚಿಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಏಕೆಂದರೆ ಗ್ರಹಣದ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಆಗುವಂತಹ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುತ್ತದೆ. ಒಟ್ಟಾರೆಯಾಗಿ ಪ್ರತಿದಿನ ಬಣ್ಣಗಳನ್ನು ಹಚ್ಚಿಕೊಂಡರೆ ದುರಾದೃಷ್ಟವು ಹೆಚ್ಚಾಗುವಂತಹ ಅಪಾಯ ಕೂಡ ಇರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗ್ತಿದೆ. ಈ ಸಮಯದಲ್ಲಿ ಈ ರಾಶಿಯವರು ಯಾವುದೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಮಾಡಿದರೂ ಕೂಡ ಖಂಡಿತವಾಗಿ ಅದೆಲ್ಲ ಅದೃಷ್ಟವನ್ನು ಬರಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಳೋದಾದ್ರೆ ದಾನ ಧರ್ಮಗಳನ್ನು ಮಾಡಬೇಕು. ಪೂಜೆ ಪುನಸ್ಕಾರಗಳನ್ನು ಗ್ರಹಣ ಮುಗಿದ ನಂತರ ಮಾಡೋದ್ರಿಂದ ಖಂಡಿತವಾಗಿ ಒಳಿತಾಗುತ್ತೆ. ಅಷ್ಟೇ ಅಲ್ಲದೆ ಗ್ರಹಣದ ಒಂದು ಸಮಯ ಯಾವಾಗ ಅಂತ ನೋಡೋದಾದ್ರೆ ಮಧ್ಯಾಹ್ನ 3:20 ಪ್ರಾರಂಭವಾಗುತ್ತೆ, ರಾತ್ರಿ 6:67 ಮುಕ್ತಾಯವಾಗುತ್ತದೆ. ಆದರೆ ಮಧ್ಯಾಹ್ನ 3:20 ನಿಮಗೆ ಚಂದ್ರಗ್ರಹಣ ಕಾಣಿಸೋದಿಲ್ಲ ಅಲ್ಲವೇ? ಆದ್ದರಿಂದ ಅದಕ್ಕಾಗಿ ಗ್ರಹಣ ಹಿಡಿಯುವುದು ನಮಗೆ ಕಾಣಿಸೋದಿಲ್ಲ. ಆದ್ದರಿಂದ ಇದಕ್ಕೆ ಯಾವುದೇ ರೀತಿಯ ಒಂದು
ಅಡಚಣೆಗಳು ಇರೋದಿಲ್ಲ. ನಮ್ಮ ಭಾರತದ ವಿದ್ಯಮಾನದ ಪ್ರಕಾರ ಇಲ್ಲಿ ನಮಗೆ ಚಂದ್ರ ಕಾಣಿಸದೇ ಇರುವಂತಹ ಕಾರಣ ಯಾವ ಪ್ರದೇಶಗಳಲ್ಲಿ ಚಂದ್ರ ಕಾಣಿಸುತ್ತಾನೋ ಅಲ್ಲಿ ರಾತ್ರಿ 10 ಗಂಟೆಯ ಮೇಲೆ ಚಂದ್ರ ಕಾಣಿಸೋದ್ರಿಂದ ಖಂಡಿತವಾಗಿ 6 ಗಂಟೆ 47 ನಿಮಿಷದವರೆಗೆ ನಿಮಗೆ ಗ್ರಹಣ ಕಾಣಿಸುತ್ತದೆ. ಅಂದರೆ ಕೇವಲ 37 ನಿಮಿಷಗಳ ಕಾಲ ಮಾತ್ರ ನಮಗೆ ಗ್ರಹಣ ಕಾಣಿಸೋದ್ರ ಸಮಯ ಇದಾಗಿರೋದ್ರಿಂದ ಖಂಡಿತವಾಗಿ ಈ ಒಂದು ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಅತ್ಯಗತ್ಯವಾಗಿರುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಪ್ರಭಾವ ಅತ್ಯುತ್ತಮವಾಗಿರಬೇಕು. ಗ್ರಹಣದ ಪ್ರಭಾವದಿಂದ ಯಾವುದೇ ನಕಾರಾತ್ಮಕ ಅಂಶಗಳು ನಮ್ಮ ಮೇಲೆ ಬರಬಾರ್ದು. ಗರ್ಭಿಣಿ ಸ್ತ್ರೀಯರನ್ನು ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳು ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ರಕ್ಷಣೆಯನ್ನು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಸಾಲಬಾಧೆ ತೊಂದರೆಗಳು ಎಲ್ಲವನ್ನ ನೀವು ಪರಿಹಾರ ಮಾಡಿಕೊಂಡು ಸುದೀರ್ಘವಾದ ಯಶಸ್ಸಿನ ಸರಣಿಯನ್ನು ಆರಂಭ ಮಾಡಬೇಕು. ಕುಟುಂಬದ ದೃಷ್ಟಿಯಿಂದಲೂ ಉತ್ತಮವಾದ ಒಂದು ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯದು ಖಂಡಿತ ಆಗ್ತಾ ಹೋಗುತ್ತೆ. ಕಳೆದ ಕೆಲವು ಸಮಯದಿಂದ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಜಗಳಗಳು ಮನಸ್ತಾಪಗಳು ಕುಟುಂಬದಲ್ಲಿ ಬರ್ತಾ ಇತ್ತು. ಆದರೆ ಈ ಸಮಯ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಾಮರಸ್ಯ ಒಟ್ಟಿಗೆ ಮೂಡಿ ಬರುತ್ತೆ. ನೀವು ಗಮನಿಸಬೇಕಾದಂತಹ ಪ್ರಮುಖ ವಿಷಯ ಅಂದರೆ ಆರ್ಥಿಕವಾಗಿ ಮಾತ್ರವಲ್ಲದೆ ಸಾಮಾಜಿಕವಾಗಿ ಕೂಡ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಈ ಒಂದು ಗ್ರಹಣ ಕರೆದುಕೊಂಡು ಹೋಗುತ್ತೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗ್ತಾ ಹೋಗುತ್ತೆ. ನಿಮ್ಮ ಸಲಹೆಗಾಗಿ ಜನ ಕಾಯ್ತಾರೆ. 10 ಜನರು ನಿಮ್ಮನ್ನ ವಿಶೇಷವಾಗಿ ಗೌರವಿಸುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಮುಂದಿನ 750 ವರ್ಷಗಳವರೆಗೂ ಕೂಡ ಪ್ರಾಬಲ್ಯವನ್ನ ಲಭಿಸುವಂತಹ ಸಂದರ್ಭ ಇದಾಗಿದ್ದು ನೀವು ಸಂಪತ್ತು ಮತ್ತು ಸಂತೋಷದಿಂದ ತುಂಬಿರ್ತೀರಾ. ಈ ಗ್ರಹಣ ದೋಷದ ನಿವಾರಣೆಗಾಗಿ ಮತ್ತು ನಿಮ್ಮ ಅದೃಷ್ಟವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳೋದಕ್ಕಾಗಿ ಸಣ್ಣ ಪುಟ್ಟ ಒಂದು ಪರಿಹಾರವನ್ನ ಸರಳ ಮಾರ್ಗದಲ್ಲಿ ಅನುಸರಿಸೋದು ಬಹಳ ಮುಖ್ಯವಾಗಿರುತ್ತೆ. ಈ ರಾಶಿ ಚಕ್ರದವರಿಗೆ ಕುಜ ಅಧಿಪತಿ ಆಗಿರೋದ್ರಿಂದ ಖಂಡಿತವಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಯನ್ನ ಪೂಜೆ ಮಾಡಬೇಕು. ದರ್ಶನ ಮಾಡೋದ್ರಿಂದ ಖಂಡಿತ ನಿಮ್ಮ ಜಾತಕದಲ್ಲಿನ ದೋಷಗಳು ದೂರವಾಗುತ್ತೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ಸಿಲ್ ಆ ರೀತಿಯಾಗಿ ಕೊಡಿಸೋದ್ರಿಂದ ಖಂಡಿತವಾಗಿ ಯಾವುದೇ ನಕಾರಾತ್ಮಕ ಅಂಶಗಳು ಬರೋದಿಲ್ಲ. ಇನ್ನು ಈ ಸಮಯದಲ್ಲಿ ಸ್ನಾನ ಮಾಡಿದ ನಂತರ ಬಡವರಿಗೆ ಬಾಳೆಹಣ್ಣು ಅಥವಾ ಕೆಂಪು ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಖಂಡಿತವಾಗಿ ಶುಭ ಫಲಗಳು ಬರುತ್ತೆ. ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರು ಇನ್ನು ಮುಂದೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ತಾರೆ. ಅಷ್ಟ ಐಶ್ವರ್ಯವನ್ನ ಬರಮಾಡಿಕೊಳ್ತಾರೆ. ಗ್ರಹಣ ಮುಗಿದ ನಂತರ ಸ್ನಾನ ಮಾಡುವ ನೀರಿಗೆ ಕಲ್ಲುಪ್ಪನ್ನ ಬೆರೆಸಿ ಅರಿಶಿನವನ್ನ ಬೆರೆಸಿ ಸ್ನಾನ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಕನಸುಗಳು ನನಸಾಗೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ವಿಶೇಷವಾಗಿ ರಾಜಯೋಗವನ್ನ ಅನುಭವಿಸ್ತೀರಾ ಅಂತ ಹೇಳ್ಬಹುದು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೈವಿ ಕೃಪೆ ನಿಮ್ಮನ್ನ ವಿಜಯದ ಮಾರ್ಗದಲ್ಲಿ ನಡೆಸುತ್ತದೆ. ಈ ಸಮಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಹೊತ್ತು ತರ್ತಿರ್ತಕ್ಕಂಥ ಗ್ರಹಣಕ್ಕೆ ನೀವು ಪೂರ್ಣವಾದ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಓಂ ಚಂದ್ರದೇವಾಯ ನಮಃ ಮಂತ್ರವನ್ನು ಪಠಿಸೋದ್ರಿಂದ ಖಂಡಿತವಾಗಿ ನೀವು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗ್ತೀರಾ. ಮುಖ್ಯವಾಗಿ ಈ ಒಂದು ಮಾರ್ಚ್ 3ನೇ ತಾರೀಕು ಭಯಂಕರವಾಗಿರುವಂತಹ 2026 ಗ್ರಹಣದ ಸಮಯದಲ್ಲಿ ನಿಮ್ಮೆಲ್ಲ ಕಷ್ಟಗಳು ಮುಗಿದು ಹೋಗಿ ಹೊಸ ಬೆಳಕು ತುಂಬುತ್ತದೆ ಎಂದು ಜ್ಯೋತಿಷದ ಪ್ರಕಾರ ತಿಳಿಸಲಾಗಿದೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಅದ್ಭುತವಾದ ಬದಲಾವಣೆಯನ್ನು ಸಕಾರಾತ್ಮಕತೆಯನ್ನು ಪಡೆದುಕೊಳ್ಳುವಂತಹ ಅದ್ಭುತವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಮಿಥುನ ರಾಶಿ. ಈ ರಾಶಿ ಚಕ್ರದಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.